ಹಾಯ್ ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಶ್ರೀ ಭೂಮಿ ಸಿದ್ದೇಶ್ವರ ಬಸಪ್ಪನವರು ಶ್ರೀನಿವಾಸಪುರ ಗ್ರಾಮಕ್ಕೆ ಲಕ್ಷ್ಮೀ ದೇವಮ್ಮನವರ ಬಸಪ್ಪನವರ ಅಂದರೆ ಪುಟಾಣಿ ಬಸಪ್ಪನವರು ಇರ್ತಾರೆ. ಅವರಿಗೆ ಗುಡ್ಡಪ್ಪನ ಆಯ್ಕೆಗಾಗಿ ಆ ಗ್ರಾಮಕ್ಕೆ ಆಗಮಿಸಿದ್ದಾರೆ. ಬನ್ನಿ, ಆ ಗ್ರಾಮದಲ್ಲಿ ಗುಡ್ಡಪ್ಪನವರ ಆಯ್ಕೆಯನ್ನು ಯಾವ ರೀತಿ ಮಾಡಿದ್ರು ಅಂತ ಒಮ್ಮೆ ನೋಡ್ಕೊಂಡು ಬರೋಣ. ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಾನು ನಿಮ್ಮ ಪ್ರೀತಿಯ ವೆಂಕಟೇಗೌಡ. ಈ ವಿಡಿಯೋ ಒಂದು ವೆರಿ ಇಂಟ್ರೆಸ್ಟಿಂಗ್ ವಿಡಿಯೋ ಅಂತಲೇ ಹೇಳ್ಬೋದು. ಮೈ ಮೇಲೆ ದೇವ್ರು ಬಂದಾಗ ಯಾವ ರೀತಿ ಆಡ್ತಾರೆ ಅಂದರೆ ಆವಿನ ಥರ ಎಲ್ಲ ಹರ್ಕೊಂಡು ಹೋಗ್ತಾರೆ. ಇಸ್ ವೆರಿ ಇಂಟ್ರೆಸ್ಟಿಂಗ್ ಅಂತಲೇ ಹೇಳ್ಬೋದು. ಮತ್ತು ಬಸಪ್ಪನವರೆಲ್ಲ ಮಾತಾಡ್ಕೊತಾರೆ, ನಾವು ಹೇಗೆ ಮಾತಾಡ್ಕೊತೀವಲ್ಲ ಅವರು ಮುಖಾಮುಖಿ ಯಾವ ರೀತಿ ಮಾತಾಡ್ತಾರೆ ಅನ್ನೋದನ್ನ ನೀವೇ ನೋಡ್ಕೊಂಬನ್ನಿ ಫ್ರೆಂಡ್ಸ್. ಬೇಕಾಗಿಲ್ಲ, ಅಷ್ಟನ್ನೇ ಕೇಳ್ತಾ ಇರೋದು. ಬಂದು ಏನು ಮಾತಾಡಿದ್ದೀನಿ, ಏನು ವಾಗ್ದಾನ ಕೊಟ್ಟಿದ್ದೀನಿ ಅದೇ ಥರದಲ್ಲಿ ನನಗೆ ಮಾಡಿಕೊಟ್ಬಿಟ್ಟು ಹೋಗು ಅಷ್ಟೇ. ಮುಂದಕ್ಕೆ ಮೆರೆಸ್ತೀನಿ. ಬಾ ಬಾಯ, ಏನೇ ತಪ್ಪಿರು ತಿಳ್ಕೊಂಡು ಬಾಯ, ಮುಂದಕ್ಕೆ ಬಾಯ ಬಾಯ.
ನಿಧಾನಕ್ಕೆ ಬನ್ನಿ, ನಿಧಾನಕ್ಕೆ ನಡಿಯಾಕ ಎಲ್ಲ ಬರ್ಲಿ. ಅವರು ನಿಧಾನ ನಡ್ರಿ, ಏನೇನು ಏನು ಮಾಡಲ್ಲ. ಅದಕ್ಕೆ ನಿಮ್ಗೆ ಕಳಿಸ್ತವ್ರಿಗೆ ಯಾರು ಏನ್ ಕೊಡಿದ್ರು ನಿಮ್ಗೆ ಕಳಿಸ್ತವ್ರಂತ ಯಾವ್ದೇ ಕಾರಣಕ್ಕೆ ಹೊಡಿಯಲ್ಲ. भैया साइड बनी यार साइड बा ಸೌಂಡ್ ಕೂಡ ಹೆಂಗಣ ಕೆಲಸ ಇಬ್ರಲ್ಲಿ ಯಾರಾದ್ರೂ ಆಯ್ಕೆ ಮಾಡ್ರಿ ಹೋಲಿ. ಅದಕ್ಕೆ ಬಂದವ್ರಲ್ಲ, ಅದೇನು ಮಾತಾಡ್ಕೊಳ್ಳಿರಿ ಅವರು. ನೋಡಿ ಬಸಪ್ಪನವರು ಕೂಡ ಯಾವ ರೀತಿ ಅವ್ರ ಹತ್ರ ಮಾತಾಡ್ಕೊತಿದ್ದಾರೆ. ಸೊ ಏನು ಮಾಡೋದು ಏನು ಅಂತೆಲ್ಲ ಕೇಳ್ಕೊತಾ ಇದ್ದಾರೆ. ಯಾರನ್ನ ಆಯ್ಕೆ ಮಾಡಬೇಕಂತನೂ ಕೂಡ ಅವರು ಕೇಳ್ಕೊತಾ ಇದ್ದಾರೆ. ಸೊ ಇದಾದ ನಂತರ ಪುಟಾಣಿ ಬಸಪ್ಪನ ಹತ್ರನೂ ಕೂಡ ಬರ್ತಾರೆ. ಅವ್ರನ್ನೂ ಸ್ಪರ್ಶ ಮಾಡಿ ಅವರಲ್ಲಿ ಏನಿದೆ ಆಯ್ಕೆನಂದು ಕೂಡ ಕೇಳ್ತಾರೆ. ಆ ಪುಟಾಣಿ ಬಸಪ್ಪನಿಗೆ ಈಗ ಆಲ್ರೆಡಿ ಹಿಡ್ಕೊಂಡಿದ್ದಾರೆ. ಆ ಬಸಪ್ಪನೇ ಆಯ್ಕೆ ಬೇಕು ಅಂತಲೂ ಕೂಡ ಹೇಳಿರ್ತಾರೆ. ಸೊ ಅಂಥದ್ರಲ್ಲಿ ನಮ್ಮ ಶ್ರೀ ಭೂಮಿ ಸಿದ್ದೇಶ್ವರ ಬಸಪ್ಪನವರು ಅವ್ರನ್ನೇ ಕರ್ಕೊಂಡು ಹೋಗ್ತಾರೆ. ನಿಜವಾಗ್ಲೂ ಅವರು ತುಂಬಾ ಅದೃಷ್ಟವಂತರು ಅಂತಲೇ ಹೇಳ್ಬೋದು. ಯಾಕೆ ಅಂತ ಕೇಳಿದ್ರೆ ನಮ್ಮ ಬಸಪ್ಪನಲ್ಲಿ ಇರ್ತಕ್ಕಂತಹ ಕೊರಳಿನ ಹಾರವನ್ನು ಆ ವ್ಯಕ್ತಿಯ ಮೇಲೆ ಹಾಕ್ತಾರೆ. ಯಾವ ರೀತಿ ಹಾಕ್ತಾರೆ ಅನ್ನೋದನ್ನ ಈ ವಿಡಿಯೋನ ನಿಜ ನೀವು ಪೂರ್ತಿಯಾಗಿ ನೋಡಿ. ನಿಜ ವೆರಿ ಲಕ್ಕಿ ಅಂತಲೇ ಹೇಳ್ಬೋದು ಆ ವ್ಯಕ್ತಿ. ಅಷ್ಟು ಆ ಒಂದು ಹಾರನ ಈಗ ನಾವು ಕೈಲಿಂದ ಹಾಕೋದು ಹೇಗಿರುತ್ತೆ, ಬಸಪ್ಪನವರೇ ಸ್ವತಃ ತಮ್ಮ ಕೊರಳಲ್ಲಿ ಇರ್ತಕ್ಕಂಥ ಹಾರವನ್ನು ಅವರಿಗೆ ಯಾವ ರೀತಿ ಹಾಕಿದ್ರು ಅಂತ ನೀವೇ ನೋಡ್ಕೊಂಡು ಬನ್ನಿ. ಅವನಿರೋವರೆಗೂ ಕಾಪಾಡ್ತಾನೆ, ಮಾಡ್ತೀನಿ ಏನೋ ಯಾವನಾರು ಮಾಡಿ ಇಬ್ರು ಸೇರ್ಕೊಂಡು. ಕಾರಣಾಂತರಗಳಿಂದ ನನ್ನ ಕೈಲಾಗಲ್ಲ ಅಂದಾಗ ಶ್ರೀ ಭೂಮಿ ಸಿದ್ದೇಶ್ವರ ಬಸಪ್ಪನವರು ಪುಟಾಣಿ ಬಸಪ್ಪನವರಿಗೆ ಬೇರೆಯವರ ಗುಡ್ಡಪ್ಪನನ್ನು ಆಯ್ಕೆಯಾಗಿ ಮಾಡ್ತಾರೆ. ಸೊ ಫೈನಲ್ ಆಗಿ ಬಸಪ್ಪನ ನೋಡ್ಕೊಳ್ಳೋಕ್ಕೆ ಲಕ್ಷ್ಮೀ ದೇವಮ್ಮನವರಿಗೆ ಗುಡ್ಡಪ್ಪನ ಆಯ್ಕೆಯನ್ನು ಮಾಡಿರ್ತಾರೆ ಶ್ರೀ ಭೂಮಿ ಸಿದ್ದೇಶ್ವರ ಬಸಪ್ಪನವರು. ಅಂತೂ ಇಂತೂ ಕೊನೆಯದಾಗಿ ಶ್ರೀ ಲಕ್ಷ್ಮೀ ದೇವಮ್ಮನವರಿಗೆ ಬಸಪ್ಪನ ನೋಡ್ಕೊಳ್ಳಿಕ್ಕೆ ಗುಡ್ಡಪ್ಪನ ಆಯ್ಕೆ ಮಾಡಿದ ಶ್ರೀ ಭೂಮಿ ಸಿದ್ದೇಶ್ವರ ಬಸಪ್ಪನವರು ನಿಮಗೆ ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕಾರವನ್ನು ತಿಳಿಸ್ತಾ ಮುಂದಿನ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿಯ ಬೆಂಕಿ ರೇಖಾಗೌಡ. ಥ್ಯಾಂಕ್ ಯು. ಶ್ರೀ ಭೂಮಿ ಸಿದ್ದೇಶ್ವರ ಬಸಪ್ಪನವರು ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ. ಬಾಯ್.